ಬಳ್ಳಾರಿ ದಳ್ಳೂರಿ ಬುಲೆಟ್ ದಂಗಲ್ ಗಡಿನಾಡಲ್ಲಿ ರೆಡ್ಡಿ ಬ್ರದರ್ಸ್ ಒಗ್ಗಟ್ಟು ಬ್ಯಾನರ್ ಕೇಸ್ ಸಿಬಿಐಗೆ ಒತ್ತಡ ಇವತ್ತು ಬಿಜೆಪಿ ಬೃಹತ್ ಪ್ರೊಟೆಸ್ಟ್ ಇವತ್ತಿನ ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ ಪಾದಯಾತ್ರೆಗೆ ಬ್ರೇಕ್ ಅನ್ನ ಹಾಕಿದ್ಯಾಕೆ ಇದು ಫೈರಿಂಗ್ ಫೈಟ್ ಸುದ್ದಿ ರೀಸೆಂಟ್ ಆಗಿ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ದೊಡ್ಡ ಮಟ್ಟದಲ್ಲಿ ಆಗಿತ್ತು ಇದು ರಾಜ್ಯವ್ಯಾಪಿ ಸುದ್ದಿಯಾಗಿತ್ತು ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಗುಂಡನ್ನ ಹಾರಿಸಲಾಗಿತ್ತು ಅಂತ ಹೇಳಿದ್ರು ಆದ್ರೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಸಾವನ್ನಪ್ಪಿದ್ದ ಇದೇ ವಿಷಯ ಈಗ ಬಿಜೆಪಿಗೆ ಅಸ್ತ್ರ ಇವತ್ತು ಬಳ್ಳಾರಿಯಲ್ಲಿ ಬಿಜೆಪಿ ನಾಯಕರು ಈ ವಿಷಯವನ್ನ ಇಟ್ಕೊಂಡು ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ ಬ್ಯಾನರ್ ಗಲಭೆ ಪ್ರಕರಣದ ವಿರುದ್ಧ ಬಿಜೆಪಿ ಫೈಟ್ ಅನ್ನ ಮಾಡ್ತಾ ಇದೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಥವಾ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಆಗ್ರಹವನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಬಿಜೆಪಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬಳ್ಳಾರಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದೆ ಬಳ್ಳಾರಿಯ ಎಪಿಎಂಸಿಯಲ್ಲಿ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದ್ದಾರೆ ಸುಮಾರು 30,000 ಕಾರ್ಯಕರ್ತರು ಇದರಲ್ಲಿ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ ಇನ್ನು ಬಳ್ಳಾರಿಯಲ್ಲಿ ಪಾದಯಾತ್ರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ರು ಆದ್ರೆ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಅನ್ನ ಹಾಕಿತ್ತು ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದು ಆಮೇಲೆ 20ನೇ ತಾರೀಕು ನಂತರ ಪಾದಯಾತ್ರೆ ಬಗ್ಗೆ ಅಂತಿಮ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ ಶಾಸಕ ನಾರಾ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಬಂಧನಕ್ಕೆ ಆಗ್ರಹವನ್ನ ಮಾಡಲಾಗುತ್ತೆ ಇನ್ನು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆರ್ ಅಶೋಕ್ ಸೇರಿದಂತೆ ಪ್ರಮುಖ ನಾಯಕರು ಅಲ್ಲಿ ತೆರಳಿದ್ದಾರೆ ಮೊದಲಿಗೆ ಬಳ್ಳಾರಿಯ ಅಧಿದೇವತೆ ಕನಕದುರ್ಗಮ್ಮ ದೇವಿಗೆ ವಿಶೇಷ ರೀತಿಯಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಇಲ್ಲಿಂದ ಸಾಂಕೇತಿಕವಾಗಿ ಒಂದು ಪಾದಯಾತ್ರೆಯನ್ನ ಮಾಡ್ತಾರೆ ಎಪಿಎಂಸಿ ಆವರಣದ ತನಕ ಅದಾದ್ಮೇಲೆ ಈ ಗಲಾಭೆಯಲ್ಲಿ ಮೃತಪಟ್ಟಂತ ಬ್ಯಾನರ್ ಗಲಾಟೆಯಲ್ಲಿ ಮೃತಪಟ್ಟಂತ ರಾಜಶೇಖರ್ ಮನೆಗೂ ಕೂಡ ಬಿಜೆಪಿ ನಾಯಕರು ಭೇಟಿ ಕೊಡ್ತಾರೆ ಅದಾದ ಮೇಲೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಗೆ ಸಮಾವೇಶ ಎಲ್ಲ ಹಮ್ಮಿಕೊಂಡಿದಾರಲ್ಲ ಅದರಲ್ಲಿ ಪಾಲ್ಗೊಳ್ತಾರೆ ಇಲ್ಲಿ ನಾರಾ ಭರತ್ ರೆಡ್ಡಿಯನ್ನ ಬಂಧಿಸಬೇಕು ಸತೀಶ್ ರೆಡ್ಡಿಯನ್ನ ಬಂಧಿಸಬೇಕು ಸಿಬಿಐ ತನಿಖೆಗೆ ಆಗ್ರಹವನ್ನ ಮಾಡ್ತಾ ಅಥವಾ ನ್ಯಾಯಾಂಗ ತನಿಖೆ ಒಪ್ಪಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇವತ್ತು ಬಿಜೆಪಿ ನಾಯಕರು ಹೋರಾಟ ಮಾಡ್ತಿರೋದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ರವಿಕುಮಾರ್ ಬಿಜೆಪಿ ಎಂಎಲ್ಸಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸೇರಿದಂತೆ ಪ್ರಮುಖ ನಾಯಕರು ಅಲ್ಲಿದ್ದಾರೆ ಇಲ್ಲಿಂದ ನೇರವಾಗಿ ಮೃತಪಟ್ಟಂತ ರಾಜಶೇಖರ್ ಕುಟುಂಬ ಸದಸ್ಯರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ ಅದಾದ್ಮೇಲೆ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಬಿಜೆಪಿ ನಾಯಕರು ಪಾಲ್ಗೊಳ್ತಾರೆ ಅದಕ್ಕೂ ಮುಂಚೆ ಸಾಂಕೇತಿಕವಾಗಿ ಇವತ್ತೊಂದು ಪಾದಯಾತ್ರೆಯನ್ನ ಸಣ್ಣ ಮಟ್ಟದಲ್ಲಿ ಬಳ್ಳಾರಿಯಲ್ಲೇ ಮಾಡ್ತಾರೆ ಅದಾದ್ಮೇಲೆ 30,000 ಕಾರ್ಯಕರ್ತರು ಸೇರುವಂತ ನಿರೀಕ್ಷೆ ಇದೆಯಲ್ಲ ಸೊ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ ಅಲ್ಲಿ ಬಿಜೆಪಿ ನಾಯಕರು ಇರ್ತಾರೆ ಇನ್ನು ಶಾಸಕ ಜನಾರ್ದನ್ ರೆಡ್ಡಿ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಕೇಳೋಣ ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿದ್ದಾರೆ ಸರ್ ಈ ಒಂದು ಪ್ರತಿಭಟನೆ ಮುಖಾಂತರವಾಗಿ ಇಲ್ಲ ಒಂದು ಕಡೆ ನಿಮಗೆ ರಾಜಕೀಯವಾಗಿ ಪುನರ್ಜನ್ಮ ಯಾವ ರೀತಿಯಾಗಿ ಕೊಡ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ನಿಮ್ಮ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ವಿರೋಧ ಪಕ್ಷ ನಾಯಕರಾಗಿದ್ದಂತ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದ್ರು ಇಲ್ಲ ಒಂದು ಕಡೆ ನಿಮ್ಮ ವಿರುದ್ಧವಾಗಿ ಈಗ ನೀವು ಕೂಡ ಪಾದಯಾತ್ರೆ ಮಾಡಬೇಕಂತ ಅನ್ಕೊಂಡಿದ್ದೀರಿ ಏನ್ ಅನ್ಸುತ್ತೆ ಸರ್ ನೋಡಿ ಇಲ್ಲಿ ಒಂದೇ ಒಂದು ವಿಷಯ ಏನಂದ್ರೆ ರಾಜಕೀಯವಾಗಿ ನಮಗೆ ಇದೊಂದು ಪುನರ್ಜನ್ಮ ಅನ್ನುವಂಥ ವಿಷಯಕ್ಕಿಂತ ಒಬ್ಬ ಅಮಾಯಕ ಬಲಿಯಾದ ಅನ್ನುವಂಥದ್ದು ದುಃಖ ಒಂದು ಎರಡನೇದು ಬಂದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಯಾವತ್ತೂ ಕೂಡ ನಡೆಯದೇ ಇರುವಂತ ಒಂದು ಘಟನೆ ನಾವು ಈ ಪ್ರೈವೇಟ್ ಗನ್ಮ್ಯಾನ್ಗಳು ಫೈರಿಂಗ್ಗಳು ಇದೆಲ್ಲವುದನ್ನು ಕೂಡ ನಾವು ನೋಡಿದ್ದು ಎಲ್ಲೋ ಉತ್ತರ ಭಾರತದಲ್ಲಿ ಬಿಹಾರಲ್ಲಿ ಅಂತ ಅದು ಕೂಡ 20 ವರ್ಷಗಳ ಹಿಂದೆ ಇವತ್ತಿನ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಬಿಹಾರ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಇಂಥ ಘಟನೆಗಳನ್ನ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಶಾಂತಿಯ ಬೀಡು ಅಂತೇಳಿ ನಾವೇನು ಮಾತಾಡ್ತೀವೋ ಈ ಬಳ್ಳಾರಿ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಸಾವಿರಾರು ಮಂದಿನ ಬಾಂಬ್ಗಳನ್ನ ತಗೊಂಡು ಬಂದು ಮನೆ ಮೇಲೆ ದಾಳಿ ಮಾಡಿರುವಂತ ಘಟನೆ ಹಾಗಾಗಿ ಇದನ್ನ ಇವತ್ತು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿ ಮೂಲಕ ನಾರಾ ಭರತ್ ರೆಡ್ಡಿ ಅರೆಸ್ಟ್ ಮತ್ತು ಸಿಬಿಐ ಎಂಕ್ವೈರಿ ಆಗಬೇಕಂತ ಹೇಳಿ ಆಗ್ರಹ ವ್ಯಕ್ತ ಮಾಡೋದಕ್ಕೆ ಇವತ್ತು ರ್ಯಾಲಿ ಬರುವಂತ ದಿನಗಳಲ್ಲೂ ಕೂಡ ಮುಂದುವರಿಯುತ್ತಾ ಈ ಸ್ನೇಹಿತರ ಒಂದು ಒಗ್ಗಟ್ಟು ಅಂತ ನೋಡಿ ನಾನು ಮತ್ತು ಶ್ರಾಮ್ಲು ಊಹೆ ಬಂದಾಗ್ಲಿಂದ ಕೂಡ ಅಂದ್ರೆ 7-8 ವರ್ಷ ಮಕ್ಕಳಿದ್ದಾಗ್ಲಿಂದಾನೇ ಸ್ನೇಹಿತರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮಧ್ಯದಲ್ಲಿ ಏನೇ ಒಂದು ಮನಸ್ಪರ್ಧೆಗಳು ನಾನು ಹಿಂದೆ ಆಲ್ರೆಡಿ ಹೇಳಿದ್ದೇನೆ ನಾವು ಪುರಾಣಗಳಲ್ಲಿ ಶ್ರೀಕೃಷ್ಣಾರ್ಜುನ ಯುದ್ಧ ಅಂತ ನೋಡ್ತೀವಿ ರಾಮಾಂಜನೇಯ ಯುದ್ಧ ಅಂತಾನೂ ನಾವು ನೋಡ್ತೀವಿ ಆ ರೀತಿ ನಮ್ಮಿಬ್ಬರ ನಡುವೆ ಏನೇ ಇದ್ರೂ ಕೂಡ ಒಬ್ಬರನ್ನೊಬ್ಬರು ನೋಡಿದ ತಕ್ಷಣ ಹೃದಯ ಅನ್ನೋದು ಹೇಗೆ ಕರಗುತ್ತೆ ಅನ್ನೋದಕ್ಕೆ ಮೊನ್ನೆ ಆಗಿರೋ ಘಟನೆ ವಿಷಯದಲ್ಲಿ ನಾನು ಶ್ರಾಮುಲು ನನಗೋಸ್ಕರ ಶ್ರಾಮುಲು ಅನ್ನೋದೇ ಇವತ್ತು ಇಡೀ ಕರ್ನಾಟಕ ನೋಡಿದೆ ಇದರಿಂದ ರಾಜಕೀಯ ಅನ್ನುವಂಥ ವಿಚಾರ ಬಂದಾಗಲೂ ಕೂಡ ಇಡೀ ಕರ್ನಾಟಕದಲ್ಲಿ
100ಕ್ಕೆ 99% ಕಾಂಗ್ರೆಸ್ ಒಂದು ಲೀಡರ್ಗಳಿಗೆ ಇವತ್ತು ದುಃಖ ಆಗಿದೆ. 100ಗೆ 99% ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ 100ಕ್ಕೆ 100 ಖುಷಿಯಾಗಿರುವಂತಹ ಒಂದು ವಿಚಾರ. ನಾವಿಬ್ಬರು ಒಂದಾಗಿದ್ದು. ಇದಿಷ್ಟು ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅವರನ್ನ ನಮ್ಮ ಪ್ರತಿನಿಧಿ ಬಸವರಾಜು ಮಾತನಾಡಿಸಿದ್ದಾರೆ ನೋಡೋಣ. ಬಳ್ಳಾರಿಯ ಗಲಭೆ ಖಂಡಿಸಿ ಇವತ್ತು ಬಳ್ಳಾರಿಯಲ್ಲಿ ಬೃಹತ್ ಬಿಜೆಪಿ ಒಂದು ಪ್ರತಿಭಟನಾ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇಡೀ ಪ್ರಕರಣವನ್ನ ಸಿಬಿಐ ವಹಿಸಬೇಕು, ಇಲ್ಲದಿದ್ರೆ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಬೇಕು ಅನ್ನೋದು ಕೂಡ ಬಿಜೆಪಿಯ ಪಟ್ಟಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಯಾಕಂದ್ರೆ ಸರಿ, ಇಡೀ ಪ್ರಕರಣದ ಬಗ್ಗೆ ಇವತ್ತು ಒಂದು ಬಳ್ಳಾರಿಯಲ್ಲಿ ಒಂದು ಬೃಹತ್ ಬಿಜೆಪಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ರಿ, ಏನು ಹೇಳ್ತೀರಿ ಸರ್? ಬಳ್ಳಾರಿಯಲ್ಲಿ ಕಳೆದ 16 ದಿನಗಳಿಂದ ಬಳ್ಳಾರಿ ಜಿಲ್ಲೆಯ ಜನರು ಮತ್ತು ವಿಜಯನಗರ ಜಿಲ್ಲೆಯ ಜನರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿದ್ದಂಥ ಜನರು ಈ ಸರ್ಕಾರ ಯಾಕೋಸ್ಕರವಾಗಿ ಇಷ್ಟೊಂದು ದೊಡ್ಡ ಗಲಭೆ ಆಗಿ ಒಬ್ಬ ರಾಜಶೇಖರನಂತ ಯುವಕ ಸತ್ತ ಮೇಲೆ ಕೂಡ ಯಾಕೆ ಇವತ್ತು ಸರ್ಕಾರ ಶಾಸಕರನ್ನ ಯಾಕೆ ಬಂಧಿಸಿಲ್ಲ ಅನ್ನೋಂಥದ್ದು ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ನಾವು ಮುಂಚೆಯಿಂದ ಕೂಡ ಹೇಳ್ಕೊಂತ ಬರ್ತಾ ಇದ್ದೀವಿ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ಕೇವಲ ಅಂಗರಕ್ಷಕರನ್ನ ಅರೆಸ್ಟ್ ಮಾಡೋದು ಅದು ಸರಿಯಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಆಗ್ತಾ ಇದೆ, ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪಾದಯಾತ್ರೆಯನ್ನು ಮಾಡ್ತಾರೆ ಅಂತ ಬೈಕ್ಗೋಸ್ಕರವಾಗಿ ಕೆಲವು ಮಂದಿರ ಅಂಗರಕ್ಷಕರನ್ನ ಇವತ್ತು ನಿನ್ನೆ ಕೂಡ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಜಸ್ಟಿಸು ನ್ಯಾಯ ಕೊಡಬೇಕಾದ್ರಿಗನ ತಕ್ಷಣ ನಾರಾ ಭರತ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು, ಸಿಬಿಐಗೆ ಈ ಕೇಸನ್ನು ಒಪ್ಪಿಸಬೇಕು. ಅದರ ಜೊತೆಗೆ ಒಂದು ಕಡೆ ಇವತ್ತು ಸಮಾವೇಶ ಇದೆ, ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಬಗ್ಗೆ ಏನಾದರೂ ತೀರ್ಮಾನ ಪಕ್ಷ? ನೋಡ್ರಿ, ಇಲ್ಲಿ ತನಕ ಇದು ಯಾವುದೂ ತೀರ್ಮಾನ ಆಗಲಿಲ್ಲ. ನಮ್ಮ ಅಧ್ಯಕ್ಷರು ನಂತರ ನಮ್ಮ ನಾಯಕರೆಲ್ಲರೂ ಕೂಡ ಕುಂತು ಚರ್ಚೆ ಮಾಡಿ ಈ ಮುಂದೆ ಏನು ಹೋರಾಟ ಮಾಡಬೇಕು ಅನ್ನೋಂಥದ್ದು ತೀರ್ಮಾನವನ್ನು ತಗೊಳ್ಳೋಂಥ ಕೆಲಸ ಮಾಡ್ತಾರೆ. ಇದು ಮೊದಲನೇ ಹಂತದ ಹೋರಾಟ. ಇದು ನಂತರ ಹಂತ ಹಂತವಾಗಿ ಏನ್ ಮಾಡಬೇಕನ್ನಂತ ತೀರ್ಮಾನವನ್ನು ತಗೊಂತೀವಿ. ಇದಿಷ್ಟು ಮಾಜಿ ಸಚಿವ ಶ್ರೀರಾಮುಲು ಹೇಳತಕ್ಕಂಥದ್ದು. ಇಡೀ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ವಹಿಸಬೇಕು, ಇಲ್ಲದೆ ನ್ಯಾಯಾಂಗ ತನಿಖೆ ಕೂಡ ವಹಿಸಬೇಕು, ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಕೂಡ ಹಂತ ಹಂತವಾಗಿ ಹೋರಾಟವನ್ನು ಕೂಡ ಹಮ್ಮಿಕೊಳ್ಳುತ್ತೇವೆ ಅನ್ನೋ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ಬಸವರಾಜನಹಳ್ಳಿ, ನ್ಯೂಸ್ 18 ಬಳ್ಳಾರಿ.